ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ದ ಎಂಎಲ್ಸಿ ಸಿಟಿ ರವಿ ಬಿಡುಗಡೆಯಾಗಿದ್ದು ಇವತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಆಗಮಿಸಿದಂತಹ ಅವರಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ಕಾರ್ಯಕರ್ತರು, ಬೆಂಬಲಿಗರು ಎಂಎಲ್ಸಿ ಸಿಟಿ ರವಿಗೆ ಪುಷ್ಪವೃಷ್ಟಿ ಸುರಿಸಿದ್ರು. ಇದೇ ವೇಳೆ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಸಾಥ್ ಕೊಟ್ಟರು. ನನ್ನ ಕೊಲೆ ಮಾಡೋದಾಗಿ ಚಂದ್ರರಾಜ್ ಹಟ್ಟಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಧಮಕಿ ಹಾಕಿದ್ರು ಅಂತ ಎಂಎಲ್ಸಿ ಸಿಟಿ ರವಿ ಆರೋಪಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲರೂ ನನ್ನನ್ನು ಸಾಯಿಸೋದಾಗಿ ಬೆದರಿಕೆ ಹಾಕಿದ್ರು. ನಾನು ಸಭಾಪತಿಗೆ ಕೊಠಡಿಗೆ ಹೋಗಿ ದೂರು ಕೊಟ್ಟೆ. ಅವರು ಕಮಿಷನರ್ ಕರೆಸಿ ರಕ್ಷಣೆ ಕೊಡುವಂತೆ ಹೇಳಿದ್ರು ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು, ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಿರಿಯ ಶಾಸಕರಾದ ನಜೀರ್ ಅಹಮದ್ ಅವರು, ಬಸವನಗೌಡ ಬಾಗಲಿ ಅವರು, ಚಂದ್ರರಾಜ್ ಹಟ್ಟಿಹೊಳಿ ಅವರು ಏಕವಚನದಲ್ಲಿ ನಿಂದಿಸ್ತಾ ನನ್ನ ಕುಟುಂಬ, ನನ್ನ ತಾಯಿ ಅವ್ರೆಲ್ಲರನ್ನೂ ನಿಂದಿಸ್ತಾ ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರೋ ಇಲ್ಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದರು. ರೈಟಿಂಗ್ ನಲ್ಲಿ ದೂರು ಕೊಟ್ವಿ. ಸಿಟಿ ರವಿ ಬಂಧನ ಕಾನೂನು ಬಾಹಿರ ಅನ್ನೋ ಕಾರಣಕ್ಕೆ ಕೋರ್ಟ್ ಬಿಡುಗಡೆಗೆ ಸೂಚಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಕಾನೂನಿಗೆ ಕೋರ್ಟ್ಗೆ ಏನು ಗೌರವ ಕೊಡಬೇಕು ಅದನ್ನ ಕೊಡ್ತೇವೆ. ಅವರ ಪಕ್ಷ, ಅವರ ಮುಖಂಡರ ಸಂಸ್ಕೃತಿ ಏನು ಅಂತ ಗೊತ್ತಿದೆ ಅಂತ ಹೇಳಿದ್ರು. ಅಲ್ಲದೆ ಲೆಕ್ಕಾಚುಕ್ತ ಆಗತ್ತೆ ಅಂದಿದ್ದ ಸಿಟಿ ರವಿಗೆ ಟಾಂಗ್ ಕೊಟ್ಟ ಡಿಕೆ ಶಿವಕುಮಾರ್, ಎಂಥ ಲೆಕ್ಕಾಚುಕ್ತವೆಲ್ಲ ನೋಡಿದ್ದೀನಿ, ಒಬ್ನಿಗೇನ ಲೆಕ್ಕಾಚುಕ್ತ ಕೊಡೋಕ್ ಬರೋದು, ಅವರವರ ಸಾಮರ್ಥ್ಯ ಅವರವರು ಲೆಕ್ಕಾಚುಕ್ತ ಮಾಡ್ಕೊಳ್ತಾರೆ, ಮಾಡ್ಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಸೇಫ್ಟಿಗಾಗಿ ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ರು ಅನ್ನುವ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗಾವಿ ಕಮಿಷನರ್ ಕಬ್ಬಿನ ಗದ್ದೆಗೆ ಕರೆದೊಯ್ದಿದ್ದು ಸೇಫ್ಟಿಗೆ ಅಂತಾರೆ. ಇತ ಸಿಎಂ ಸಿದ್ದರಾಮಯ್ಯ ಕೂಡ ಸೇಫ್ಟಿಗಾಗಿ ಸುತ್ತಾಡಿಸಿದ್ರು ಅಂತಾರೆ. ಹಾಗಾದ್ರೆ ಇನ್ನು ಮುಂದೆ ಸೇಫ್ಟಿಗಾಗಿ ಸಿದ್ದರಾಮಯ್ಯ ಅವರನ್ನ ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಡಿ ಅಂತ ಲೇವಡಿ ಮಾಡಿದ್ದಾರೆ. ಅಲ್ಲದೆ ಇಂತಹ ಮುಖ್ಯಮಂತ್ರಿ, ಇಂತಹ ಪೊಲೀಸ್ ಕಮಿಷನರ್ ನಮ್ಮ ರಾಜ್ಯಕ್ಕೆ ಸಿಕ್ಕಿರೋದು ದುರ್ದೈವ. ಯಾರಾದ್ರೂ ಸೇಫ್ಟಿಗಾಗಿ ಕಬ್ಬಿನ ಗದ್ದೆಗೆ ಅಥವಾ ಕಾಡಿಗೆ ಕರ್ಕೊಂಡು ಹೋಗ್ತಾರಾ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸೇಫ್ಟಿ ಅಂತ ಹೇಳಿಬಿಟ್ಟು ಕಬ್ಬಿನ ಗದ್ದೆ ಒಳಗೆ ನಿಲ್ಲಿಸಿದ್ರು. ಅದು ಯಾವುದು, ಎತ್ತಿನ ಗಾಡಿ ಹೋಗೋ ರೋಡು. ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವನು ಯಾರು, ಕಮಿಷನರ್. ತಲೆ ಇದೆಯಾ ಕಮಿಷನರ್ಗೆ? ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರ ಅಂತ ಇದೆ, ಸೇಫೆಸ್ಟ್ ಪ್ಲೇಸ್ ಅಂತ ಅಲ್ಲಿ ಇಟ್ಟಿದ್ದಾರೆ. ಸೇಫೆಸ್ಟು ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಕಬ್ಬಿನ ಗದ್ದೆಗೆ ಬಿಟ್ಬಿಟ್ರೆ ಇನ್ನೂ ಸೇಫ್ ಆಗಿರ್ತೈತೆ. ಎಂಥ ಸಿ ಎಂ ಅವ್ರಿ, ಎಂಥ ಸಿ ಎಮ್ಮು, ಎಂಥ ಕಮಿಷನರ್ ರೀ. ಸೇಫ್ಟಿ, ಸಿಟಿ ರವಿನ ಕರ್ಕೊಂಡೋಗಿ ಸೇಫ್ಟಿ ಅಂತ ಹೇಳಿಬಿಟ್ಟು ಕಬ್ಬಿನ ಗದ್ದೆ ಒಳಗೆ ನಿಲ್ಲಿಸಿದ್ರು. ಅದು ಯಾವುದು, ಎತ್ತಿನ ಗಾಡಿ ಹೋಗೋ ರೋಡು. ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವನು ಯಾರು, ಕಮಿಷನರ್. ತಲೆ ಇದೆಯಾ ಕಮಿಷನರ್ಗೆ? ಬೆಂಗಳೂರಲ್ಲಿ ಪರಪ್ಪನ. ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ನ್ಯೂಸ್ 18ಗೆ ಮೃಣಾಲ್ ಹೆಬ್ಬಾಳ್ಕರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಬೇಜಾರಿನ ಸಂಗತಿ. ನಮ್ಮ ಕ್ಷೇತ್ರದ ಜನ ತಾಯಿಯನ್ನ ಮನೆ ಮಗಳ ರೀತಿಯಲ್ಲಿ ನೋಡ್ತಾರೆ. ಸಿಟಿ ರವಿ ಪದ ಬಳಕೆಯಿಂದ ಅವರ ಸಂಸ್ಕೃತಿ ಗೊತ್ತಾಗತ್ತೆ. ಬಿಜೆಪಿ ನಾಯಕನ ಮೇಲೆ ನಮಗೆ ಗೌರವ ಇದೆ. ನಿಮ್ಮ ಮನೆಯ ತಾಯಿ ತಂಗಿಗೆ ಈ ರೀತಿ ಹೇಳ್ತಿದ್ರೆ ಸಮರ್ಥನೆಯನ್ನ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲದೆ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ಆರೋಪದ ಬಗ್ಗೆ ಮಾತನಾಡಿರುವಂತಹ ಅವರು, ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಬಾರ್ದು. ಆ ಹೇಳಿಕೆಯಿಂದ ಕಾರ್ಯಕರ್ತರಿಗೆ ಸಹಜವಾಗಿ ಕೋಪ ಬಂದಿದೆ ಅಂತ ಹೇಳಿದ್ರು. ಸಿಟಿ ರವಿಯ ಅರೆಸ್ಟ್ ಬಿಡುಗಡೆ ವಿಚಾರವಾಗಿ ಚಿಕ್ಕಮಗಳೂರಿನಲ್ಲಿ ಮಾತನಾಡಿರೋ ಪತ್ನಿ ಪಲ್ಲವಿ, ಕೊಲೆ ಮಾಡಿದ್ದನ್ನು ಅವರು ನೋಡಿದಾರ, ಮಾಡದಿರೋ ತಪ್ಪನ ಸಿಟಿ ರವಿ ಅವರು ಒಪ್ಪಲ್ಲ. ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಆ ರೀತಿ ಹೇಳಿದ್ರು, ಕೊಲೆಗಡುಕ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ, ರೌಡಿಸಂ, ಭಯೋತ್ಪಾದಕರ ರೀತಿ ವರ್ತಿಸಿದ್ದಾರೆ, ರಾಜಕೀಯವಾಗಿ ಎದುರಿಸುವ ಶಕ್ತಿ ಇದೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕೆ ಆ ಥರ ವಿಷಯನ ಇಟ್ಕೊಂಡು ಸೆಷನ್ನಲ್ಲಿ ಪ್ರವೋಕ್ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತೇ ಇಲ್ಲ. ಸೊ ಕೊಲೆ ಮಾಡಿದ್ರೆ ತಾನೇ ಅವ್ರ ಇಷ್ಟೊತ್ತಿಗೆಲ್ಲ ಒಂದು ಸಾಕ್ಷಿ ತೆಕ್ಕೋಬೋದಲ್ಲ, ಎಲ್ಲರೂ ಪ್ರೂಫ್ ಇರುತ್ತಲ್ಲ ಕೊಲೆ ಮಾಡಿ. ಸೊ ಆಕ್ಸಿಡೆಂಟಲ್ ಮಾಡ್ಬೇಕಾದ್ರೆ ಡ್ರೈವಿಂಗು ಮಾಡ್ತಲ್ಲ, ಅದನ್ನ ಯಾಕೆ ಪದೇ ಪದೇ ಕೊಲಗಡ್ಕ ಅಂತ ಅವ್ರು ಹೇಳ್ತಾರೆ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಸಿಟಿ ರವಿ ಕೋಪ ಬರೆಸ್ಬೇಕು ಅಥವಾ ಅವ್ರ ಬಾಯಲ್ಲಿ ಇನ್ನೇನೋ ಬೇರೆ ಶಬ್ದಗಳನ್ನು ಹೊರಡಿಸ್ಬೇಕು ಅನ್ನೋಕ್ಕೆ ಈ ವಿಷಯನ ಪ್ರವೋಕ್ ಮಾಡ್ತಾರೋ ಗೊತ್ತಿಲ್ಲ. ಮಾಡ್ದಿರೋ ತಪ್ಪುಗಳನ್ನು ಒಪ್ಕೊಳ ಜಾಯಮಾನನೇ ಅವ್ರದ್ದಲ್ಲ. ಸೊ ಅವ್ರು ಏನಿದ್ರು ನೇರ ನುಡಿ ಇರುತ್ತೆ. ಸೊ ಏನೇ ಮಾತಾಡಿದ್ರು ಒಂದಿಷ್ಟು ಸತ್ಯ ಇಟ್ಕೊಂಡೇ ಮಾತಾಡಿರ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಎದುರಿಸ್ಬೇಕೋ ಆ ಶಕ್ತಿ ಸಿಟಿ ರವಿಯವ್ರಿಗೆ ಇದೆ.
ಬಟ್ ಇದು ಹೇಗೆ ಅನಿಸ್ತು ಅಂತಂದರೆ FIR ಮಾಡಿದ ಮೇಲೆ ಕಸ್ಟಡಿ ಕೊಟ್ಟು ಏನೋ ಇಲ್ಲಿದ್ದಾರೆ ಒಂದು ಕಡೆ ಇದ್ದಾರೆ ಅಂತ ನಮ್ಗೆ ಯಾವುದು ಫ್ಯಾಮಿಲಿಯಾಗ ಒಂದು ಸಣ್ಣ ಇನ್ಫಾರ್ಮೇಷನು ಇಲ್ಲ. ಅದ್ರ ಜೊತೆಗೆ ನಾವು ಯಾರನ್ನು ಕೇಳಬೇಕು, ಅವ್ರ ಫೋನ್ ಎತ್ತುತ್ತಿರಲಿಲ್ಲ. ಈ ಥರ ಒಂದು ರೌಡಿಸಮ್ನ ತೋರಿಸಿ ಅಥವಾ ಭಯೋತ್ಪಾದಕರ ರೀತಿಲಿ ಅವರು ಒತ್ತರಿಸಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಯಾರನ್ನು ಕೇಳೋದಂತ ಈಗ ನಮಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಮಾತಾಡಿದರೆ ಸಚಿವರು ಅವ್ರ ಸ್ವಭಾವ ತೋರಿಸುತ್ತೆ. ಸೊ ತಾಯಿ ಇಲ್ದಲೇ ಈ ಭೂಮಿ ಮೇಲೆ ಬರೋಕ್ಕೆ ಸಾಧ್ಯನಾ? ಹೆಂಡತಿ ಮಕ್ಕಳು ಇಲ್ದಲೇ ಒಂದು ಸಂಸಾರ ಇರೋಕ್ಕೆ ಸಾಧ್ಯನಾ? ಸೆಷನಲ್ಲಿ ಅಂಬೇಡ್ಕರ್ ವಿಷಯನ ಏನು ಪ್ರಸ್ತಾಪ ಆಗ್ತದೆ ಅದ್ರ ಬಗ್ಗೆ ಮಾತಾಡ್ದಲೆ ಯಾಕೆ ಸಚಿವರು ಈ ಎಲ್ಲ ವಿಷಯಗಳನ್ನು ಕೊಲೆಗಡಕ ಅಂತ ಹೇಳ್ಕೊಂಡು ಇವನ್ನೆಲ್ಲ ವಿಷಯಗಳನ್ನು ಅವ್ರು ಯಾಕೆ ಫಸ್ಟಿಗೆ ಪ್ರಸ್ತಾಪ ಮಾಡಿದ್ರು ಅನ್ನೋದು ನೀವೇ ಅವ್ರನ್ನ ಕೇಳಬೇಕು ಇವಾಗ. ಈಗ ರಾಜಕೀಯ ವಲಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ನಡೆಯಲಿರುವ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿದ್ಧತಾ ಸಭೆಯನ್ನು ನಡೆಸಲಾಗಿದೆ. ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದು 100 ವರ್ಷ ತುಂಬಿದ ಕಾರಣಕ್ಕೆ ಶತಮಾನೋತ್ಸವ ಕಾರ್ಯಕ್ರಮ ನಡೆಸಲಾಗುತ್ತಿರುವಂಥದ್ದು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಚಿವ ಎಚ್ಕೆ ಪಾಟೀಲ್, ಡಿಕೆ ಸುರೇಶ್, ಸಚಿವ ಸಂತೋಷ್ ಲಾಡ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಪೊನ್ನಣ್ಣ, ತನ್ವೀರ್ ಸೇಠ್, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಭಾಗಿಯಾಗಿದ್ದರು. ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದ ಅಮಿತ್ ಶಾ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ದೇವರ ಹೆಸರು 1000 ಸಲ ಜಪ ಮಾಡಿದ್ರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅಂಬೇಡ್ಕರ್ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ ಬದುಕು ಸಿಕ್ಕೇ ಸಿಗುತ್ತೆ. ನಾನು 100 ಸಲ ಅಲ್ಲ, ದಿನಕ್ಕೆ 1000 ಸಲ ಅಂಬೇಡ್ಕರ್ ಜಪ ಮಾಡ್ತೇನೆ. ಇವರೆಲ್ಲ ಅಂಬೇಡ್ಕರ್ ತತ್ವ ವಿರೋಧಿಗಳು ಅಂತ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ ಅಂತ ಪ್ರತಾಪ್ ಸಿಂಹ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವಂತಹ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದೇ ಕಾಂಗ್ರೆಸ್. ಈಗ ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತೆ? ಅಂಬೇಡ್ಕರ್ ನಿಧನರಾದಾಗ ದೆಹಲಿಯಲ್ಲಿ ಒಂದಿಷ್ಟು ಜಾಗವನ್ನ ಕೊಡಲಿಲ್ಲ. ಆದ್ರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಗೆ ಎಕರೆಗಟ್ಟಲೆ ಜಾಗವನ್ನ ಕೊಟ್ಟರು. ಎಷ್ಟು ದಿನ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡಿದ್ದಾಯ್ತು, ಈಗ ದಲಿತ ಸಮುದಾಯದ ಓಲೈಕೆಗೆ ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿದ್ದು, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಸಾವರ್ಕರ್ ಸಭಾಭವನ ಉದ್ಘಾಟನಾ ಸಮಾರಂಭದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ದ್ವೇಷ ಭಾಷಣ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಭಾಭವನ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಈ ವೇಳೆ ನೆಹರು ಮತ್ತು ಮಹಾತ್ಮ ಗಾಂಧಿ ತ್ಯಾಗಿಗಳಲ್ಲ, ಅವರು ಹೂವಿನ ಹಾಸಿಗೆ ಇರುವ ಜೈಲಲ್ಲಿ ಇದ್ದವರು. ಆದರೆ ಸಾವರ್ಕರ್ ಕಲಾಪಾನಿಯ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ರು. ದೇಶದ ಎಲ್ಲಾ ಮುಸ್ಲಿಮರು ಒಳ್ಳೆಯವರಲ್ಲ ಅಂತ ಹೇಳಿದ್ರು. ಇದರಿಂದ ಕೆರಳಿದ ಮಾನವ ಬಂಧುತ್ವ ವೇದಿಕೆ ಸಂಚಾಲಕ ಅಮಳ ರಾಮಚಂದ್ರ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಮಾಜಿ ಸಿಎಂ ಎಸ್ಎಂ ಕೃಷ್ಣ ವೈಕುಂಠ ಸಮಾರಾಧನೆ ಕಾರ್ಯವನ್ನ ಮಂಡ್ಯದ ಮದ್ದೂರಿನಲ್ಲಿ ಸೋಮನಹಳ್ಳಿಯಲ್ಲಿ ಮಾಡಲಾಯಿತು. ಸಮಾಧಿ ಬಳಿ ಎಸ್ಎಂ ಕೃಷ್ಣಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಇಟ್ಟು ಎಸ್ಎಂ ಕೃಷ್ಣ ಪತ್ನಿ ಪ್ರೇಮ ಅವರು ಪೂಜೆಯನ್ನು ಮಾಡಿದರು. ನಂತರ ಮೊಮ್ಮಗ ಅಮರ್ತ್ಯ ಹೆಗಡೆ, ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯರಿಂದಲೂ ಪೂಜೆ ಮಾಡಿ ಹಾಲು ತುಪ್ಪ ಕಾರ್ಯವನ್ನು ನೆರವೇರಿಸಲಾಯಿತು. ಇನ್ನು ಎಸ್ಎಂ ಕೃಷ್ಣ ಸಮಾಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಸೇರಿದಂತೆ ಹಲವು ಗಣ್ಯರು ಹಾಲು ತುಪ್ಪ ಕಾರ್ಯವನ್ನು ನೆರವೇರಿಸಿದ್ದಾರೆ.